ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಾನು ನಿಮಗೆ 10 ಮಂತ್ಸ್ ಪ್ಲಸ್ ಬೇಬಿ ಫುಡ್ಡು ಸಿರ್ಲ್ಯಾಕ್ನ ಹೋಮ್ ಮೇಡ್ ಸಿರ್ಲ್ಯಾಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ವೇಟ್ ಗೇನ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ನೋಡಿ. ಇದಕ್ಕೆ ನಾನಿಲ್ಲಿ 3 ಲೋಟ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಕಪ್ಪು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ನಾನಿಲ್ಲಿ ಮಸೂರ್ ದಾಲ್ನ ತೊಗೊಂಡಿದ್ದೀನಿ. ಕೇಸರಿ ಕಾಳು ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ತೊಗರಿ ಬೇಳೆನ ತಗೋತಾ ಇದ್ದೀನಿ. ನಾನು ಆಲ್ರೆಡಿ 6 ಮಂತ್ಸ್ ಪ್ಲಸ್ ಬೇಬಿ ಫುಡ್ನ ಅಪ್ಲೋಡ್ ಮಾಡಿದ್ದೀನಿ. ರಾಗಿ ಮಾಲ್ಟ್ ಆಗಿರ್ಬೋದು, ಸಿರ್ಲ್ಯಾಕ್ ಆಗಿರ್ಬೋದು, ಎಲ್ಲ ನೋಡಿಲ್ಲ ಅಂದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಈಗ ನೀವು ತೊಗರಿ ಬೇಳೆನ ತೊಗೊಂಡಾದ್ಮೇಲೆ ನಾನಿಲ್ಲಿ ಹೆಸರು ಕಾಳನ್ನ ತೊಗೋತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಹೆಸರು ಕಾಳು ಸ್ವಲ್ಪ ಜಾಸ್ತಿ ತೊಗೊಂಡ್ರು ಪ್ರಾಬ್ಲಮ್ ಇಲ್ಲ. ಸೊ ಹೆಸರು ಕಾಳು ಆದಮೇಲೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ನಾನಿಲ್ಲಿ ಹುರುಳಿ ಕಾಳನ್ನ ತೊಗೋತಾ ಇದ್ದೀನಿ. ಮನೆಯಲ್ಲೇ ಈ ರೀತಿ ನೀವು ಸಿರ್ಲ್ಯಾಕ್ ಮಾಡ್ಕೊಳ್ಳೋದ್ರಿಂದ ಮಗುಗೂ ಕೂಡ ಹೆಲ್ದಿಯಾಗಿರುತ್ತೆ. ನೋ ಪ್ರಿಸರ್ವೇಟಿವ್, ನೋ ಶುಗರ್. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಂತರ ನಾನಿಲ್ಲಿ 2 ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ. ಸೊ ಜೀರಿಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಮೆಂತೆ ತಂಪು ಕೊಡುತ್ತೆ. ಕಾಳುಗಳೆಲ್ಲ ಮಕ್ಕಳಿಗೆ ಸ್ಟ್ರೆಂಥನಿಂಗ್ ಕೊಡುತ್ತೆ. ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ನಾನಿಲ್ಲಿ ಒಂದು 10 ಅಷ್ಟು ಬಾದಾಮಿ ಹಾಗೆ ಗೋಡಂಬಿನ ತಗೋತಾ ಇದ್ದೀನಿ. ಇದಾದಮೇಲೆ ನಾನು ಇಲ್ಲಿ ವಾಲ್ನಟ್ನ ಹಾಕೋತಾ ಇದ್ದೀನಿ. 4ರಿಂದ 5 ಪೀಸು ವಾಲ್ನಟ್ನ ಹಾಕೋತಾ ಇದ್ದೀನಿ. ಇಷ್ಟಾದ ನಂತರ ನೀವು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. 2ರಿಂದ 3 ಸಲ ತೊಳ್ಕೊಬೇಕಾಗುತ್ತೆ. ನಂತರ ಇದು ಬಿಸಿಲಲ್ಲಿ ಒಣಗಿಸ್ಬೇಕು. ಈಗಿನ ಬಿಸಿಲು ನಿಮಗೆ ಗೊತ್ತಿದೆ, ತುಂಬಾ ಬಿಸಿಲು. 1 ದಿನ ಒಣಗಿದ್ರೆ ಸಾಕು. ಬಿಸಿಲು ಕಡಿಮೆ ಇದ್ದರೆ 2 ದಿನ ಒಣಗಿಸ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ನೀರು ಇಳೀಲಿ ಅಂತ ಅಂದ್ಬಿಟ್ಟು ಈ ರೀತಿ ಜರಡಿಗೆ ಹಾಕೋತಾ ಇದ್ದೀನಿ. ನೀರು ಇಳಿದಾದ್ಮೇಲೆ ಹೋಗಿ ಹೊರಗಡೆ ಹರಡ್ಬಿಟ್ಟು ಬರ್ತೀನಿ. ಸೊ ನಾವು ಈ ರೀತಿ ಮಗುಗೆ ಫುಡ್ನ ಯಾವಾಗ ಕೊಡಬೇಕಂತ ಅಂದರೆ ಯಾವ ಟೈಮ್ ಆದರೂ ಆಯಿತು, ಡೈಲಿ ಮಾರ್ನಿಂಗ್, ನೈಟ್ ಅಥವಾ ಮಧ್ಯಾಹ್ನ ಯಾವಾಗಾದರೂ 1 ಟೈಮ್ ನೀವು ಸಿರ್ಲ್ಯಾಕ್ನ ಕೊಡಿ. ಸೊ ಇದು ಮಗುಗೆ ವೇಟ್ ಗೇನ್ಗೆ ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ, ಈಗ ಇದು ನೀಟಾಗಿ ಒಣಗಾಗಿದೆ. ಒಣಗಾದ್ಮೇಲೆ ನೀಟಾಗಿ ನೀವು ಇದನ್ನ ಒಂದು ಬಾಣಲೆಗೆ ಹಾಕಿ ಹುರ್ಕೊಳ್ಳಿ. ನೀಟಾಗಿ ಇದು ಹುರ್ಕೋಬೇಕು, ಯಾಕಂದರೆ ಹಿಟ್ಟು ಹಾಳಾಗೋದಿಲ್ಲ. ಹುರ್ಕೊಳ್ಳೋದ್ರಿಂದ ತುಂಬ ದಿನ ಇರುತ್ತೆ. ಸೊ ನೀವು ತುಂಬ 2 ಮಂತ್ಸ್ 3 ಮಂತ್ಸ್ ಬರೋ ಅಷ್ಟೆಲ್ಲ ಫುಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಬಿಡಿ. ಹಿಟ್ಟು 20 ಡೇಸ್ 1 ಮಂತ್ ಬರೋ ಅಷ್ಟು ಹಿಟ್ಟನ್ನ ಮಾಡ್ಕೊಳ್ತಾ ಬನ್ನಿ. ಸೊ ಖಾಲಿ ಆದಂಗೆ ಮಾಡ್ಕೊಳ್ಳಿ. ಇದರಿಂದ ನೀವು ಫ್ರೆಶ್ ಆಗಿ ಮಾಡ್ಕೊಂಡಾಗೂ ಅನಿಸುತ್ತೆ, ಮತ್ತು ಹಾಳಾಗೋದಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀರಲ್ಲ, ಸೊ ಹಾಗಾಗಿ ತುಂಬ ದಿನ ಇಟ್ಕೋಬಾರ್ದು ಹಿಟ್ಟು, 2-3 ಮಂತ್ಸ್ ಹಾಗೆಲ್ಲ. ಸೊ ಹಾಗಾಗಿ 1 ಮಂತ್ಗೆ ಆಗೋಷ್ಟು ಮಾಡ್ಕೊಳ್ಳಿ. ನೋಡಿ, ಈಗ ನೀಟಾಗಿ ಎಲ್ಲದನ್ನು ಹುರ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗ ಬಿಟ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಂಡು ಬನ್ನಿ. ನೋಡಿ, ಇದು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ನೀಟಾಗಿ ಬಟ್ಟೆನಲ್ಲಿ ಅಥವಾ ಜರಡಿನಲ್ಲಿ ನೀವು ತಾಡಿಸ್ಕೋಬೇಕು. ಸೊ ಅದು ನೀವು ಏನು ಸಣ್ಣದಾಗಿ ಹಿಟ್ಟು ಸಿಗುತ್ತೆ. ಸೊ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಆ ಹಿಟ್ಟು ನುಣ್ಣಗೆ ಇರುತ್ತೆ. ಮಗುಗೂ ಕೂಡ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂದರೆ ತರಿ ಅನಿಸುತ್ತೆ. ಸ್ವಲ್ಪ ದಪ್ಪ ಎಲ್ಲ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಒಂದು ಚಿಕ್ಕ ಈ ರೀತಿ ಬಾಣಲೆ ಇರುತ್ತೆ ಅಲ್ಲ, ಸೊ ಅದಕ್ಕೆ 1 ಲೋಟ ನೀರು ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಹಿಟ್ಟು ಅಂತಂದರೆ 2 ಲೋಟ ನೀರು ಹಾಕ್ಕೊಳ್ಳಿ. ಇದು ಗಟ್ಟಿಗೆ ಬರುತ್ತೆ ಹಿಟ್ಟು ತುಂಬ ಬೆಂದಮೇಲೆ. ಸೊ ನಾನಿಲ್ಲಿ ಗಂಟು ಬರಬಾರ್ದಂತ ಲೋಟಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಾಣಲೆಗೆ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಬಾಣಲೆಗೆ ಹಾಕಾದ್ಮೇಲೆ ನೀಟಾಗಿ ಅದನ್ನು ಒಂದು 5-10 ಮಿನಿಟ್ಸ್ ಬೇಯೋದಕ್ಕೆ ಬಿಡಿ. ಸ್ವಲ್ಪ ಗಟ್ಟಿಗೆ ಆಗಬೇಕು, ಆಗುತ್ತೆ ಇದು. ಅದು ಸ್ವಲ್ಪ ಗಟ್ಟಿಗೆ ಬಂದಮೇಲೆ ನೀವು ಆಫ್ ಮಾಡಿಕೊಂಡು
ಮಗುಗೆ ಒಂದು ಬೌಲಿಗೆ ಹಾಕಿ ತುಪ್ಪ ಹಾಕಿ ತಿನ್ನಿಸಿ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಹೋಮ್ ಮೇಡ್ ಸಿರ್ಲಾಕ್ ಹೇಗೆ ಮಾಡ್ಕೋಬೇಕಂತ ಎಲ್ರಿಗೂ ಗೊತ್ತಾಗುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.